ಹೆಲೋ ಗಾಯ್ಸ್, ಮಲ್ಬಾರ್ ಲಾಗಿಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಬಂದುಬಿಟ್ಟು ಎಣ್ಗಾಯಿ ರೆಸಿಪಿ. ಅದಕ್ಕೆ ನಾವು ಕಾಂಬಿನೇಷನ್ ಆಗಿ ಚಪಾತಿ ಮಾಡಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಎಲ್ಲ ಕಾಂಬಿನೇಷನ್ ಆಗಿರುತ್ತೆ. ಹಾಗೆ ಸೂಪರ್ ಟೇಸ್ಟಿಯಾಗಿರುತ್ತೆ. ಈಗ ಎಣ್ಗಾಯಿ ರೆಸಿಪಿ ಮಾಡೋದು ನೋಡೋಣ ಬನ್ನಿ. ಇಂಗ್ರೀಡಿಯೆಂಟ್ಸ್ ಮೊದಲಿಗೆ 2 ಈರುಳ್ಳಿ, 5ರಿಂದ 6 ಬದನೆಕಾಯಿ, 2 ಇಸಲಷ್ಟು ಒಗ್ಗರಣೆ ಸೊಪ್ಪು. ಇದು ಬಂದುಬಿಟ್ಟು ಮಸಾಲೆಗಿರೋದು. ಆ ನಂತರ ಇದು ಅಂದರೆ ಫಸ್ಟ್ ಮಸಾಲೆ ಇರುತ್ತಲ್ಲ, ಈರುಳ್ಳಿ ಹೊರ್ಕೊತೀವಲ್ಲ ಅದಕ್ಕಿರೋದು. ಆ ನಂತರ ಈಗ ರುಬ್ಬೋಕಿರೋ ಮಸಾಲೆ ಬಂದುಬಿಟ್ಟು ಶೇಂಗಾ ಬೀಜ, ತೆಂಗಿನ ತುರಿ, ಹಾಗೆ ಬೆಳ್ಳುಳ್ಳಿ, ಶುಂಠಿ ಮತ್ತು ಎಳ್ಳು ಇದೆಲ್ಲ ಹುರ್ಕೊಂಡಿರೋದು. ನೀವು ಹುರ್ಕೋಬೇಕು. ಹುರ್ಕೊಂಡು ನಂತರ ತೆಂಗಿನಕಾಯಿ ಎಲ್ಲ, ಎಳ್ಳು ಮತ್ತು ಶೇಂಗಾ ಬೀಜ ಎಲ್ಲ ಹುರ್ಕೊಂಡಿರೋದು. ಮತ್ತು ಬೆಲ್ಲ, ಹುಳಿ ಲಾಸ್ಟಿಗೆ ಹಾಕೋಕ್ಕಿರೋದು. ಮಸಾಲೆ ಐಟಮ್ಸ್ ಬಂದುಬಿಟ್ಟು ಅಚ್ಚ ಖಾರದ ಪುಡಿ, ಧನಿಯಾ, ಅರಿಶಿನ, ಜೀರಿಗೆ ಪುಡಿ, ಗರಂ ಮಸಾಲ ಮತ್ತು ಸಾಂಬಾರು. ಇದಿಷ್ಟು ನೀವು ಮಸಾಲೆಗಿರೋದು. ನಾವು ಬೆಲ್ಲ ಹಾಕಾದ್ಮೇಲೆ ಮಸಾಲೆಗಿರೋ ಐಟಮ್ಸ್ ಇದು ಹೇಗೆ ಮಾಡೋದು ನೋಡೋಣ. ಸೂಪರ್ ಟೇಸ್ಟಿಯಾಗಿರುತ್ತೆ, ಹಾಗೆ ಈಸಿಯಾಗಿರುತ್ತೆ. ಹಾಗೆ ಒಂದು ಪ್ಯಾನ್ ತೆಗ್ದು 5ರಿಂದ 6 ಟೇಬಲ್ ಸ್ಪೂನ್ ಅಷ್ಟು ಸನ್ಫ್ಲವರ್ನ ಹಾಕ್ಕೊಳ್ಳಿ. ಸನ್ಫ್ಲವರ್ ಹಾಕಿದ್ದೆ ಬಿಸಿಯಾಗಿದ್ದೆ ಸಾಸಿವೆ ಹಾಕಿ, ಸಾಸಿವೆ ಸಿಡಿಯುವಾಗ ನೀವು ಒಗ್ಗರಣೆ ಸೊಪ್ಪು ನಾನು ತೋರಿಸಿದ್ನಲ್ಲ, ಒಗ್ಗರಣೆ ಸೊಪ್ಪು ಹಾಕೋಬೇಕು. ಒಗ್ಗರಣೆ ಸೊಪ್ಪು ಸಿಡಿತಾ ಇರುವಾಗಲೇ ನಾವು ಈರುಳ್ಳಿಯನ್ನು ಹಾಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬಾರ್ದು, ಯಾಕಂದರೆ ಬದನೆಕಾಯಿ ಹಾಕೋದ್ರಿಂದ ಫುಲ್ ಫ್ರೈ ಮಾಡ್ಕೋಬಾರ್ದು. ಬದನೆಕಾಯಿ ಮಧ್ಯೆ ಸೀಳ್ಕೊಂಡು ಸೈಡಿಗೆಲ್ಲ ಸೀಳಿ ಬದನೆಕಾಯಿ ಈರುಳ್ಳಿಗೆ ಹಾಕಿ ಚೆನ್ನಾಗಿ ಫ್ರೈ ಆಗುವಾಗಲೇ ನಾವು ಟೇಸ್ಟಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ನೀವು ಎಷ್ಟು ಟೇಸ್ಟ್ ಬೇಕಾದ್ರೆ, ಈಗ ಬದನೆಕಾಯಿಗೆಲ್ಲ ಉಪ್ಪು ಹಿಡಿಬೇಕಲ್ವ, ಸೊ ಟೇಸ್ಟಿಗೆ ತಕ್ಕಷ್ಟು ಈಗ ಬದನೆಕಾಯಿ ಬೆಂದಿದೆ. ಈಗ ನಾನು ಮಸಾಲೆ ಐಟಮ್ಸ್ ತೋರಿಸಿದ್ನಲ್ಲ ನಿಮಗೆ, ಆ ಮಸಾಲೆ ಐಟಮ್ನ ಹಾಕ್ಕೋಬೇಕು. ನೋಡಿ, ಮಸಾಲೆ ಐಟಮ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ನೋಡಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಹಾಕಬೇಕು. ಮಸಾಲೆಯನ್ನು ಹಾಕಿ ಚೆನ್ನಾಗಿ ಕುದೀತಾ ಇದೆ ನೋಡಿ, ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾವು ರುಬ್ಬೋಣ ಬನ್ನಿ. ಇದಿಷ್ಟನ್ನ ಹಾಕಿ ಬೆಲ್ಲ ಮತ್ತು ಹುಳಿಯನ್ನು ಹಾಕೋಬೇಡಿ, ಇದು ಲಾಸ್ಟಿಗೆ ಹಾಕೋಕ್ಕಿರೋದು. ಇದಿಷ್ಟನ್ನ ಹಾಕಿ ಜಾಸ್ತಿ ದಪ್ಪನೂ ಆಗ್ಬೋದು, ಜಾಸ್ತಿ ತೆಳು ಆಗಬಾರ್ದು, ತಿರಿಯಾಗಿ ರುಬ್ಕೊಂಡ್ರೆ ಆಯಿತು ಮೀಡಿಯಮ್ನಲ್ಲಿ. ಈಗ ನಮ್ಮ ಮಸಾಲೆ ತೋರಿಸಿದ್ನಲ್ಲ ಅದಕ್ಕೆ ಹಾಕೋಬೇಕು. ಈಗ ರುಬ್ಕೊಂಡಿರೋ ಐಟಮ್ಸ್ನೆಲ್ಲ ಈಗ ಇದಿದೆಯಲ್ಲ ಅದಷ್ಟನ್ನ ಹಾಕ್ಕೊಂಡು ಈಗ ಸ್ವಲ್ಪ ಮಿಕ್ಸ್ ಮಾಡಿ ಮುಚ್ಚಿಡಬೇಕು. ಈಗ ನೋಡಿ, ಮುಚ್ಚಿಟ್ಟು ನಂತರ ತೆಗೆದ ನಂತರ ನೋಡಿ ಹೀಗಾಗಿದೆ. ಹೇಗೆ ಸೂಪರ್ ಟೇಸ್ಟಿಯಾಗುತ್ತೆ. ಈಗ ಬೆಲ್ಲ ನಾನು 2 ತುಂಡು ಸಣ್ಣ ತುಂಡು ಬೆಲ್ಲ ಮತ್ತು ಹುಳಿ ನಾನು ನೀರಲ್ಲಿ ನೆನೆಸಿಟ್ಟಿನಿಲ್ಲ, ಸ್ವಲ್ಪ ನೀರಲ್ಲಿ ಅದನ್ನು ಚೆನ್ನಾಗಿ ಸ್ವೀಸ್ ಮಾಡಿ ಈಗ ಇದು ಮಸಾಲೆಗೆ ಅಷ್ಟನ್ನು ಹಾಕ್ಕೊಳ್ಳಿ. ಹಾಕಿ ಮತ್ತು ಇಂಗನ್ನು ಹಾಕಿದ್ರೆ ಆಯಿತು ಲಾಸ್ಟಿಗೆ. ಮತ್ತು ಕೊತ್ತಂಬರಿ ಸೊಪ್ಪು ಚಾಪಾಗಿ ಕಟ್ ಮಾಡಿದ್ರೆ ಆಯಿತು. ಇಷ್ಟೇ ಇರೋದು, ಈಸಿ ರೆಸಿಪಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ನೋಡಿ, ಹಿಂಗಿಷ್ಟ ಹಾಕಿದ್ರೆ ಆಯಿತು, ಎಲ್ಲರಿಗೂ ಇಷ್ಟ ಆಗುತ್ತೆ. ಸೂಪರ್ ಟೇಸ್ಟಿಯಾಗುತ್ತೆ. ಹಾಗೆ ನೀವು ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರಾದರೂ ನನ್ನ ವೀಡಿಯೋನ ಮೊದಲ ಟೈಮ್ ನೋಡೋದಾದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬ್ಯಾಚುಲರ್ಸ್ಗಳಿಗೆಲ್ಲರಿಗೂ ಈಸಿ ಇದು ಮನೇಲಿ ಬೆಳಿಗ್ಗಿನ ನಾಷ್ಟ ಮಾಡೋಕ್ಕೆ. ಹಾಗೆ ಸೂಪರ್ ಟೇಸ್ಟಿಯಾಗಿರುತ್ತೆ. ನೀವು ಇದನ್ನ ಒಮ್ಮೆಲೆ ಟ್ರೈ ಮಾಡಿ ನೋಡಿ. ಹಾಗೆ ಮಾಡಿ ನನಗೆ ಮುಂದಿನ ವ್ಲಾಗ್ ಜೊತೆ ಸಿಗ್ತೇನೆ. ಟೇಕ್ ಕೇರ್, ಬಾಯ್ ಬಾಯ್.